ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋ ಏನಪ್ಪಾ ಅಂದ್ರೆ, KR ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ HT ಮಂಜಣ್ಣರವರ HTM ಅಭಿಮಾನೋತ್ಸವ ಸಡಗರ ಸಂಭ್ರಮದಲ್ಲಿ ತೇಲುತ್ತಿದೆ. ಇವತ್ತು ಪಟ್ಟಣದ ಮನೆಯಲ್ಲೂ, ಪಟ್ಟಣದ ಗಲ್ಲಿಯಲ್ಲೂ, ಪಟ್ಟಣದ ಪ್ರತಿಯೊಂದು ಜನಪ್ರಿಯ ಜನಸಾಮಾನ್ಯರಲ್ಲೂ ಮಂಜಣ್ಣನವರ ಕೂಗು ಕೇಳುತ್ತಿದೆ. ಸೊ ಅದೇ ರೀತಿ ಪಟ್ಟಣದಲ್ಲೂ, ಹೋಬಳಿ ಮಟ್ಟದಲ್ಲೂ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ, ಮನೆಯಲ್ಲೂ, ಬೀದಿಗಳಲ್ಲೂ HTM ಅಭಿಮಾನೋತ್ಸವ ತುಂಬಿ ತುಳುಕಾಡುತ್ತಿದೆ. ಸೊ ಈ ಎಲ್ಲದಕ್ಕೂ ಕಾರಣ ಏನಪ್ಪ ಅಂದ್ರೆ, HT ಮಂಜಣ್ಣನವರು ಜನಸಾಮಾನ್ಯರಲ್ಲಿ ಇರುವ ಒಡನಾಟ ಎಂಥದ್ದು ಅನ್ನೋದು ಈ ಒಂದು HTM ಅಭಿಮಾನೋತ್ಸವದಲ್ಲಿ ಇಷ್ಟು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು, ತಾಲೂಕಿನ ಮುಖಂಡರುಗಳು, ಹೋಬಳಿ ಮಟ್ಟದ ಮುಖಂಡರುಗಳು, ಪಟ್ಟಣದ ಮುಖಂಡರುಗಳು, ಅಂದ್ರೆ ಈ ಒಬ್ಬ ಶಾಸಕರು ಜನಸಾಮಾನ್ಯರಲ್ಲಿ ಎಷ್ಟು ಚೆನ್ನಾಗಿ ಪ್ರೀತಿ ಸಂಪಾದನೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅವರ ಅವಹೇಳಗಳನ್ನು ಕೇಳಿದ್ದಾರೆ, ಎಷ್ಟು ಚೆನ್ನಾಗಿ ಅವರ ಕಷ್ಟಗಳನ್ನು ಇತ್ಯರ್ಥ ಮಾಡಿಕೊಟ್ಟಿದ್ದಾರೆ ಎಂಬುದಕ್ಕೆ ಇದೊಂದು ಉದಾಹರಣೆ. ನೋಡಿ, 224 ವಿಧಾನಸಭಾ ಕ್ಷೇತ್ರದಲ್ಲಿ 224 MLAಗಳು, ಶಾಸಕರಿದ್ದಾರೆ. ಆದರೆ ಪ್ರಥಮ ಬಾರಿಗೆ ಆಯ್ಕೆಯಾಗಿ ಪ್ರಥಮ ಬಾರಿಗೆ KR ಕ್ಷೇತ್ರದ ಶಾಸಕನಾಗಿ ಬಂದ ನಂತರ HT ಮಂಜಣ್ಣನವರು KR ಜನರಲ್ಲಿ ಮನೆ ಮಾತಾಗಿ ನಿಂತಿದ್ದಾರೆ. ಈ ಮನೆ ಮಾತಿಗೆ ಕಾರಣ HT ಮಂಜಣ್ಣನವರ ಕಾರ್ಯವೈಖರಿ. ಈ HT ಮಂಜಣ್ಣನವರ ಕಾರ್ಯವೈಖರಿ, ಜನಸಂಪರ್ಕ, ಹಿರಿಯರು ಕಿರಿಯರು ಯಾರೇ ಬಂದರೋ ಅವರೊಂದಿಗೆ ಇರುವ ಒಡನಾಟವೇ ಇವತ್ತು HTM ಅಭಿಮಾನೋತ್ಸವವಾಗಿ ಹೊರಹೊಮ್ಮಿದೆ. ಸೊ ಈ ಅಭಿಮಾನೋತ್ಸವವನ್ನು ಪಟ್ಟಣದ, ಹೋಬಳಿ ಮಟ್ಟದ, ಗ್ರಾಮ ಪಂಚಾಯಿತಿ ಮಟ್ಟದ, KR ಪಟ್ಟಣದ, KR ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಎಲ್ಲ ಜನಸಾಮಾನ್ಯರು ಸುಧಾ ತುಂಬಾ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ HTM ಎಂಬ ಕೂಗನ್ನು ಹಾಕಿ ಇವತ್ತು HTM ಅಭಿಮಾನೋತ್ಸವ ಮಾಡಲು ರೆಡಿಯಾಗಿದ್ದಾರೆ. ಸೊ ಈ ಒಂದು ನೋಡಿ, ನಮ್ಮ ಮನೆ ಕಾರ್ಯಕ್ರಮ ಮಾಡ್ಕೊಳ್ಳೋದೇ ನಮಗೆ ತುಂಬಾ ದೊಡ್ಡದಾಗಿದೆ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿಗಾಗಿ ಜನರು ಅವರಿಗೋಸ್ಕರ ಒಂದು ಟೈಮ್ ಕೊಟ್ಟು ಅವರ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ಇದ್ದಾರೆ ಅಂದ್ರೆ, ಇನ್ನ ಆ ಒಬ್ಬ ಶಾಸಕನ ಕಾರ್ಯವೈಖರಿ ಹೇಗಿರಬಹುದು ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯರ ಜೊತೆ ಮಂಜಣ್ಣನವರ ಒಡನಾಟ ಹೇಗಿರಬಹುದು. ಸೊ ನೀವು ಯೋಚನೆ ಮಾಡಿ. ಸೊ ಈ ಕಾರ್ಯವೈಖರಿಗೆ ಮಂಜಣ್ಣನಿಗೆ ಒಂದು ಸಲಾಂ ಹೇಳ್ತಾ, ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೆಂದು ಹಾರೈಸುತ್ತಾ, ನಿಮ್ಮ ಈ ಕಾರ್ಯವೈಖರಿ ಹೀಗೆ ಮುಂದುವರಿಯಲಿ, ಹಿರಿಯರು ಕಿರಿಯರು ಜನಸಾಮಾನ್ಯರೊಂದಿಗೆ ಹೀಗೆ ಹೋಗಲಿ, ಇದೇ ತರ ಪ್ರೀತಿ ಮುಳುಗಲಿ ಅಂತ ಹಾರೈಸುತ್ತಾ, ನಿಮ್ಮ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾನು ಬಂದು ಭಾಗವಹಿಸುವೆ. ಇದೇ ಮಂಗಳವಾರ ಪುರಸಭೆ ಆವರಣದಲ್ಲಿ HTM ಅಭಿಮಾನೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಅಭಿಮಾನೋತ್ಸವದಲ್ಲಿ ನೀವು ಸುಧಾ ಭಾಗವಹಿಸಿ ಅಂತ ಕೇಳ್ಕೊತಿದ್ದೀನಿ. ಓಕೆನಾ?